ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಠ ತೊಟ್ಟು ಎಲ್ರಿಗಿಂತ ಚೆನ್ನಾಗಿ ಅಡಿಗೆ ಮಾಡೋ ಒಬ್ಬ ಕುಕ್ಕಿಗೆ ಮಾತ್ರ ಗೆಲುವಿನ ಕಿರೀಟ ತಡಿಸೋ ಕಾರ್ಯಕ್ರಮ ಇದು. ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋ ಸೋಪ್. ನಮ್ಮ ಕ್ವಾಟ್ಲೆ ಕಿಚನ್ ನೋಡ್ತಿರುವಂತ ನನ್ನ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೋದ್ವಾರ ನಮ್ಮ ಕ್ವಾಟ್ಲೆ ಕಿಚನ್ಗೆ ನಮ್ಮ ಕುಕ್ಕುಗಳ ಸ್ನೇಹಿತರೆಲ್ಲರೂ ಬಂದು ಒಂದು ಎಕ್ಸ್ಟ್ರಾ ಕಿಕ್ ನ ಕೊಟ್ಟು ಹೋದ್ರು. ಈ ವಾರ ಮತ್ತೆ ನಮ್ಮ ಎಲ್ಲಾ ಕುಕ್ಕುಗಳು ಹೊಸ ರೌಂಡ್ಗೆ ಸಖತ್ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ನಮ್ಮ ಕುಕ್ಕುಗಳು ಹಾಗೂ ಕ್ವಾಟ್ಲೆಗಳನ್ನ ವೆಲ್ಕಮ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಜೋರದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ದ ಮ್ಯಾಚ್ ಶೆಫ್ ಕೌಶಿಕ್ ಸರ್ ಹಾಗೂ ನಮ್ಮ ಕಲರ್ಸ್ ಕನ್ನಡದ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಟು ಅವರ್ ಕಿಚನ್. ಈಗ ಅಡಿಗೆ ಮಾಡುವಂತ ನಮ್ಮ ಕುಕ್ಗಳನ್ನ ನಮ್ಮ ಅಡಿಗೆ ಮನೆಗೆ ವೆಲ್ಕಮ್ ಮಾಡುವಂತ ಸಮಯ. ಸೊ ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಎಲ್ಲ ಬ್ಯೂಟಿಫುಲ್ ಕುಕ್ಸ್ ಟು ಕ್ವಾಟ್ಲೆ ಕಿಚನ್. ಎಲ್ರಿಗೂ ವೆಲ್ಕಮ್ ಟು ಕ್ವಾಟ್ಲೆ ಕಿಚನ್. ಈಗ ಆನ್ ಅ ಸೀರಿಯಸ್ ನೋಟ್ 10ನೇ ವಾರಕ್ಕೆ ಬಂದಿದೀವಿ. ಇಷ್ಟು ವಾರ ಒಂದ್ ವೆರೈಟಿ ಅಡುಗೆಗಳನ್ನ ಮಾಡಿದ್ರಿ. ಸ್ಟ್ರಾಂಗ್ ಅಂಡ್ ಟಫ್ ಕಾಂಪಿಟೇಷನ್ ಕೊಡ್ತಾನೆ ಬಂದಿದ್ದೀರಿ. ಇಬ್ರು ಎಲಿಮಿನೇಟ್ ಆದ ನಂತರ ನಮ್ಮ ಜೊತೆಗಿರೋದು 8 ಕುಕ್ಗಳು. ಈ ಒಂದು ಅಡಿಗೆ ಮನೆನ ನಾವು ತಯಾರು ಮಾಡಿರೋದೇ ಒಬ್ಬ ಬೆಸ್ಟ್ ಕುಕ್ನ ಹುಡುಕಿ ಅವರಿಗೆ ಗೆಲುವಿನ ಕಿರೀಟನ ತೊಡ್ಸೋದಕ್ಕೆ. ಆ ಕಿರೀಟ ನಿಮ್ಮ ಮುಡಿಗೆ ಸೇರ್ಬೇಕು ಅಂತ ಅಂದ್ರೆ ನೀವು ಸಕ್ಕದಾಗಿ ಅಡಿಗೆ ಮಾಡ್ಬೇಕು, ಇನ್ನೂ ಕಾನ್ಸಂಟ್ರೇಟ್ ಮಾಡ್ಬೇಕು, ಇನ್ನೂ ಸೀರಿಯಸ್ ಆಗಿ ಅಡಿಗೆನ ಮಾಡ್ಬೇಕು. ಓಕೆ, ಸೊ ಇವತ್ತು ನಮ್ಮ ಎಲ್ಲಾ ಕ್ವಾಟ್ಲೆಗಳು ಹಳೆ ಕಾಲದ ರಾಜರ ಗೆಟಪ್ ಅಲ್ಲಿ ಇವತ್ತು ನಮ್ಮ ಅಡಿಗೆ ಮನೆಗೆ ಎಂಟ್ರಿಯನ್ನ ತೆಗೆದುಕೊಳ್ಳುತ್ತಾರೆ. ಯಾರಿಗೆ ರಾಜ, ಮಂತ್ರಿ, ರಾಣಿ ಯಾರ್ಯಾರಿಗೆ ಸಿಗ್ತಾರೆ ಅಂತ ನೋಡುವಂತ ಸಮಯ. ಆರ್ ಯು ಗೈಸ್ ರೆಡಿ? ಸೊ ಹಾಗಿದ್ರೆ ಇವ್ರು ರೆಡಿ ಆಗಿದ್ದಾರೆ. ಈ ವಾರದ ಪೇರಿಂಗ್ ಟಾಸ್ಕ್ ನ ಆರಂಭಿಸುವಂತ ಸಮಯ. ಪ್ರಾಪರ್ಟಿ ಪ್ಲೀಸ್. ಸೊ ಈ ವಾರದ ಪೇರಿಂಗ್ ಟಾಸ್ಕ್ ನ ಶುರು ಮಾಡುವಂತ ಸಮಯ. ರೆಡಿ ಆಗೋಗಿದೆ ಆಲ್ರೆಡಿ. ನಾವು ಪ್ರಾಪರ್ಟಿನ ಸೆಟ್ ಮಾಡಿದೀವಿ. ಅಲ್ಲಿ ಹಳೆ ಕಾಲದ ರಾಜರು ಬರಿತಿದಂತ ಓಲೆಗಳಿದೆಯಲ್ಲ, ಆ ತರದನ್ನ ನಾವು ನಿಮ್ಗೆ 8 ಓಲೆಗಳನ್ನ ಇಟ್ಟಿದೀವಿ. ಒಬ್ಬೊಬ್ಬರಾಗೆ ಬರ್ತೀರಾ, ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡಿ ಆ ಓಲೆನ ಓಪನ್ ಮಾಡಿದ್ರೆ ಥಡನ್ ನಿಮ್ಗೆ ಬರುವಂತ ಕ್ವಾಟ್ಲೆಯ ಫೋಟೋ ಅದ್ರೊಳಗಡೆ ಇರುತ್ತೆ. ಕ್ವಾಟ್ಲೆ ಬರ್ತಾರೋ ಅವರು ಅದ್ ಯಾವ ಗೆಟಪ್ ಅಲ್ಲಿ ಇರ್ತಾರೋ, ಇವತ್ತು ನಿಮ್ಗೆ ಕುಕಿಂಗ್ ಪಾರ್ಟ್ನರ್ ಆಗಿ ಅದ್ ಯಾವ ತರ ತೊಂದ್ರೆ ಕೊಡ್ತಾರೋ ದೇವರಿಗೆ ಗೊತ್ತು. ಸೊ ಶುರು ಮಾಡೋಣ. ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ನಡೀತಾ ಇರೋದು ನಾರ್ತ್ ಚೈನೀಸ್ ಸಾಸಸ್ ಪ್ರೆಸೆನ್ಸ್ ಇಂಡೋ ಚೈನೀಸ್ ಚಾಲೆಂಜ್ ರೌಂಡ್. ಸೊ ಇದೇ ಖುಷಿಯಲ್ಲಿ ಈಗ ನಾವು ಶುರು ಮಾಡ್ತಾ ಇದೀವಿ ನಮ್ಮ ಪೇರಿಂಗ್ ಟಾಸ್ಕ್ ನ. ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಮೊದಲನೇದಾಗಿ ಅವರ ಪೇರ್ ನ ಚೂಸ್ ಮಾಡಕ್ಕೆ ಬರ್ತಿರುವಂತ ಕುಕ್ ಯಾರು ಅಂತ ಅಂದ್ರೆ ಇಟ್ ಇಸ್ ಕಾವ್ಯ. ಸೂರಜ್ 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 ಹುಚ್ಚಿಯವಳು ಬೇಡ, ಬೈತಾಳೆ, ಚೂರು ತಮಾಷೆ ಮಾಡಿದ್ರೆ ಅಳ್ತಾರೆ ಗೊತ್ತಾ. ಅವಳ ಫ್ರೆಂಡ್ ಬಂದಿದಾಗ ಏನಾದ್ರು ಫ್ರೆಂಡ್ ಅಂತೂ ಫ್ರೆಂಡ್ನು ಹುಚ್ಚಲ್ಲ ಅವಳು, ಅವಳು ಕಂಪ್ಲೀಟ್ ಹುಚ್ಚಿ. 4 I'll go with 4. Yeah. ಆ ಕಡೆಯಿಂದ 4, ಈ ಕಡೆಯಿಂದ 5. ಈ ಕಡೆಯಿಂದ ಲಕ್ಕಿ ನಂಬರ್ 5 ಆಯ್ತಲ್ಲ, ಆಡ್ ನಂಬರ್. ಬೇಡ, 1 ಹೋಗ್ಬಿಡ್ತೀನಿ. ಸೂರಜ್ ನಿಂದೆ ಕೊಡೋ ಕಾವ್ಯ. ನನಗ್ ಬೇಡ. ನಮ್ಮ ಕಾವ್ಯ ಅವರು ಅವರಿಗೆ ಸಿಕ್ಕಿರುವಂತ ಓಲೆಯನ್ನ ತೆಗೆದು ನೋಡುತ್ತಿದ್ದಾರೆ. ಶಾಕ್ ಅಲ್ಲಿದ್ದಾರೆ. ಹೊಸ ಕೋಟ್ಲೆ ಯಾರೋ ಹೊಸಬ್ರು ಅನ್ಸುತ್ತೆ. So let's welcome ನಮ್ಮ ಹೊಸ ಎಂಟ್ರಿ ಟು ಅವರ್ ಕಿಚನ್, ಅಯ್ಯಪ್ಪ ಟು ಅವರ್ ಕ್ವಾಟ್ಲೆಟ್ ಕಿಚನ್. ಇಂಟ್ರೊಡಕ್ಷನ್ ಮತ್ತೆ ವಾರ್ನಿಂಗ್ ಎರಡನ್ನೂ ಕೊಡ್ತೀನಿ. ಅಡಿಗೆ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ನೀ ತುಂಬಾ ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ. ಗೊತ್ತು. ನೆಕ್ಸ್ಟ್ ಅಡಿಗೆ ತುಂಬಾ ಚೆನ್ನಾಗಿದ್ರೆ ನಾನ್ ಮನೆಗೆ ಹೋಗಿ ರಿಪೀಟ್ ಮಾಡ್ತೀನಿ, ನಿಮ್ ಫೋನ್ ನಂಬರ್ ಕೊಡಿ ಅಂತಾನೆ. ಎಲ್ಲ ನನಗೆ ಗೊತ್ತು ಮ್ಯಾಮ್, ಅದಕ್ಕೆ ಮ್ಯಾಮ್ ಹೇಳಿದ್ದು. ಕುರಿ ಅದಾಗ ಎಳ್ಳಕ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಪರಿಚಯ ಅಲ್ಲ, ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿ
ಪಾಪ. ಕಾವ್ಯ, ಇವತ್ತು ಇಂಡೋ ಚೈನೀಸ್ ಚಾಲೆಂಜ್ ರೌಂಡ್ ಇವತ್ತು ಚೆನ್ನಾಗಿರುತ್ತೆ. ನನ್ಗೆ ಚಾಲೆಂಜಿಂಗ್ ಆಗಿದೆ ಅಲ್ವಾ? ಮಜಾ ಇದೆ ಕಾಂಬಿನೇಷನ್. ಕಾವ್ಯ, ಆಲ್ ದ ವೆರಿ ಬೆಸ್ಟ್. ಅಯ್ಯಪ್ಪ, ಆಲ್ ದ ವೆರಿ ಬೆಸ್ಟ್. ಮುಂದೆ ತಮ್ಮ ಪೇರ್ನ ಸೆಲೆಕ್ಟ್ ಮಾಡಕ್ಕೆ ಬರ್ತಾ ಇರೋದು ಯಾರು ಗೊತ್ತಾ? ಗೊತ್ತಿಲ್ಲ. ನಾನು ಹೇಳ್ತೀನಿ, ಚಂದನ್. ಚಂದನ್, ರಾಜ ಬೇಕು ಅಂದ್ರೆ ಒಂದು ಆಯ್ಕೆ ಮಾಡಿ, ರಾಣಿ ಬೇಕು ಅಂದ್ರೆ 2 ಆಯ್ಕೆ ಮಾಡಿ. ನಿಮ್ ಮಾತ್ ಕೇಳಿ ಇದಕ್ಕೆ ಹೋಗ್ತೀನಿ ಸರ್ ನಾನು. ಇವ್ರ ಮಾತ್ ಕೇಳಿ. ಏಯ್, ನನ್ ಮಾತ್ ಕೇಳಿ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಕುಕ್ ಆಗಿದ್ರು. ವೀಕ್ ಆಫ್ ದ ವೀಕ್ ಆಗಿದ್ರು. ನನ್ ಮಾತ್ ಕೇಳಿ, ಯೋಚನೆ ಮಾಡಿ. ಅದಾ, ನಮ್ಮ ಚಂದನ್ ಅವರು ಅವರಿಗೆ ಯಾವ್ದು ಇಷ್ಟ ಆಯ್ತು ಆ ಓಲಿಯನ್ನ ಆಲ್ರೆಡಿ ಚೂಸ್ ಮಾಡ್ಯಾರೆ. ಈಗ ಇಲ್ಲ, ರಾಜ ಬಂದಿರೋದು. ರಾಜ ಚಂದನವನ ನನ್ನ ವಶವಾಗಿದೆ. ಚಂದನವನ ನನ್ನ ವಶವಾಗಿದೆ. ಸೊ ನಮ್ಮ ಚಂದನ್ ಅವರು ಚೂಸ್ ಮಾಡಿರೋದು ಮಿಸ್ಟರ್ ಗೊಬ್ರಾ ಅವ್ರನ್ನ. ಲೆಟ್ಸ್ ವೆಲ್ಕಮ್ ಗೊಬ್ರಾ ಟು ಅವರ್ ಕ್ವಾಟ್ಲೆ ಕಿಚನ್. ಅಬ್ಬಾ, ಅಯ್ಯಯ್ಯೋ, ಅಬ್ಬಾ. ಹಲೋ, ಭಲೇ ಗೊಬ್ರಾ. ಈ ಎಮ್ಮನನ್ನು ದೂರ ಇಡಿ, ಇಲ್ಲ ಹೋದರೆ ಮಖವನ್ನೇ ಕವರಿ ಇರೋ ಮೂಗ್ನು ಇಲ್ದಂಗ್ ಮಾಡ್ತಾರೆ. ಕೈಯಲ್ಲಿ ಇದೇನಿದು, ಕೋಲ್ ಹಿಡ್ಕೊಂಡ್ ಬಂದಿದ್ಯಲ್ಲ? ಮಂತ್ರದಂಡ. ನೀನು ಕುರಿ ಮೇಯಿಸ್ತಿದ್ದೆ, ಆಚೆ ಕರ್ಕೊಂಡ್ಬಂದಿರೋ. ಕುರಿಯವರೇ ಅದಕ್ಕೆ ಡೌಟ್ ಆಗ್ತಾರ, ನೀನ್ ಏನು ಅಂತಾನೆ ಗೊತ್ತಾಗ್ತಲ್ಲ ನನಗೆ ನನಗೆ. ಕೊಟ್ಟಾಗ್ಲೂ ಕೇಳಿದೆ ಏನಿದು ಅಂತ. ಏನೋ ಒಂದು ಹಿಡ್ಕೊಂಡು ಕೊಟ್ರು. ಅಲ್ಲ, ಅದೊಂದ್ 3 ವಾರದಿಂದ ಪ್ರಶಾಂತ್ ಕೊಟ್ಟಿದ್ರು ಹಿಡ್ಕೊ ಅಂತ. ಏ ಇಲ್ಲಪ್ಪ, ನನಗಂತೂ ಗೊತ್ತಿತ್ತು. ಮಂತ್ರಿನೇ ಒಂದ್ ದಂಡ, ಅದಕ್ಕೆ ಒಂದ್ ಕೈಯಲ್ಲಿ ಒಂದ್ ದಂಡ ಕೊಟ್ಕೊಳ್ತಿ ಅಂತ ಹೇಳಿ. ಸೊ ಇಬ್ರು ಸೇರಿ ಚೆನ್ನಾಗಿ ಅಡಿಗೆ ಮಾಡಿ ಅಂತ ಹೇಳ್ತಾ ನಿಮ್ಮನ್ನ ಟೇಬಲ್ಗೆ ಕಳಿಸ್ಕೊಡ್ತಾ ಥ್ಯಾಂಕ್ ಇದ್ದೀವಿ. ಯು. ಕೆಂಪಿ, ನಿಮ್ಗೇನ್ ಹುಡುಗಿ ಬೇಕಾ ಹುಡುಗ ಬೇಕಾ? ನೋಡಮ್ಮ, ಯಾರೇ ಬಂದ್ರು ಅವ್ರು ಓಡ್ ಮಾಡು ಅಂತ ಹೇಳ್ತೀನಿ. ಅದು 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 ಒಂದ್ಸರಿ ಕೆಂಪಿ ನಾನು ಅಂದ್ರೆ ಕಲಿಬೇಕು ಅಂತ ಕರಿತೀಯ. ಯಾರು ಬಂದು ಅಡಿಗೆ ಮಾಡ್ತಾರೆ? ನಿಮ್ಗೆ ಯಾರಿಗ್ ಹೊಡಿಬೇಕು ಅನ್ಸ್ತಾ ಇದೆ? ಅಲ್ಲ, ಏನ್ ಗೊತ್ತಾ, ಮನೆಗ್ ಹೋಯ್ತೀಯಾ ಇಲ್ಲ ಇಲ್ಲಿ ಮಾಡ್ತೀಯಾ ಅಂತ ಕೇಳ್ತೀನಿ. ಟೆಲಿವಿಷನ್ ಟ್ರ್ಯಾಕ್ ಬಂದ್ಬಿಟ್ರು ನಮ್ ಬಂದ್ಬಿಟ್ರು ಕೆಂಪಮ್ಮ. ಕೆಂಪಮ್ಮ. ಕೆಂಪಮ್ಮ, ಬೇಡ ಬೇಡ. ಅಯ್ಯಯ್ಯೋ, ಹಣೆ ಬರಹಕ್ಕೆ ಹೊಣೆಯಾರು ವಾಣಿಯನ್ನು ಕಳಿಸೋರು, ಕೆಂಪಮ್ಮನ್ ಜೊತೆ ವಾಣಿ ಅಡಿಗೆ ಮಾಡೋರು. ನಾನ್ ಮಾಡಲ್ಲ. ಯಾರಿದ್ದಾರೆ ಅಂತ ನೋಡುವಂತ ಸಮಯ. ಓಪನ್ ಮಾಡಿ. ಓ ರಾಣಿ, ವಾ ಮಹಾರಾಣಿ, ಹಣೆ ಬರಹಕ್ಕೆ ಹೊಣೆಯಾರು. ಕೆಂಪು ಬಸ್ ಹತ್ತೋರು. So let's welcome Vani to our Quatle kitchen. ಏನಿದು ಡ್ರೆಸ್ ಒಂದೇ ಕಲರ್? ರಾಜಮಾತೆ, ನನ್ನ ಕಾಂತ, ನನ್ನ ಪ್ರಾಣ ಕಾಂತನ ಯಾಕೆ ಆ ಗೊಬ್ಬರಂಗ್ ಬಿಟ್ಕೊಟ್ರಿ? ನನ್ಗೆ ಗೊತ್ತಿತ್ತು ಹುಡುಗಿರಂತ ಬೇಡ, ನನ್ ಹುಡುಗರೇ ಬರಲಿ ಅಂತ, ಅದಕ್ಕೆ ಹುಡುಗನೇ ಸಿಕ್ಬಿಟ್ಟಿದ್ದಾನ್ ಬಿಡು. ಹುಡುಗ ನಮ್ಮ ಅದೃಷ್ಟ ನೋಡಿ, ಒಂದ್ ಕಡೆ ಕುಷ್ಕ, ಇನ್ನೊಂದ್ ಕಡೆ ಅನುಷ್ಕಾ. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು? ಕಾಳೆ. ಈ ಅನುಷ್ಕನ್ನೇ ನೀವು ನೋಡಿದ್ರಲ್ಲ, ಆಯ್ತು, ಮುಗೀತು. ಈ ಅನುಷ್ಕನ್ನ ಪತಿದೇವನ್ ನೋಡಿದ್ರೆ ನೀವೇನಂತೀರಾ? ನೀನೇ ಚೆನ್ನಾಗಿದ್ಯಾ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಒಂದ್ ಚೂರು ಚೆನ್ನಾಗಿಲ್ಲ ಇವಳು. ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಈಗ ಮುಂದೆ ಅವರ ಪೇರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಬರ್ತಾ ಇರೋದು ಇಟ್ ಇಸ್ ದಿಲೀಪ್. ಓ, ನಾನು ಹೋಗ್ತೀನಿ ಅನ್ಸತ್ತೆ ಸರ್, ಅದು ಪಕ್ಕ. ಇಷ್ಟರ ಹೋಗಿಲ್ಲ ಅವನಿಗೆ. ನಿಮ್ಗೆ ಯಾರು ಬಂದ್ರು ಓಕೆ ಅಲ್ಲ? ಪ್ರಶಾಂತ್ ಬೇಡ ಮ್ಯಾಮ್. ಹೌದು, ನನಗೂ ನೀನು ಬೇಡ. ಅವನೊಂಥರ ಬಕೆಟ್ ಒಂದ್ ಕಡೆ ಆದ್ರೆ ಸ್ವಲ್ಪ ತಲೆ ತಿನ್ನೋದು ಇನ್ನೊಂದ್ ಕಡೆ. ತಲೆ ತಿಂತಾನ? ಅಯ್ಯೋಯ್ಯೋ. ಓ, ನಿನ್ ತಲೆ ಎಲ್ಲ ನನ್ ಜೀವನನೇ ತಿಂತಿದ್ಯಾ? ಖಾಲಿನೂ
ಓಕೆನಾ? ಬೇಡ ಕಣ, ಬೇಡ 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 ತುಕಲಿ ಬೇಡ. ನಿನಗ್ ಮಾತ್ರ ಸಿಗದೆ ಬೇಡ ಕಣ, ನಮ್ಗೇನ್ ಆಸೆ ಇರೋ ತರ ನೀನ್ ಬಂದ್ಬಿಟ್ರೆ ಓಡೋಗ್ ನಿನ್ ಜೊತೆ ಮಾಡಕ್ಕೆ ಹೋಗಲೇ, ನೀನ್ ಬೇಡಕ್ಕೆ ಬೇಡ. ತಗೋದಿ ತಗೊಳ್ಳಿ ಅಷ್ಟೇ. ನನಗೆ ಇದನ್ನ ತಗೊಂಡಿರೋಕ್ ಬೇಜಾರಾಗ್ತಿಲ್ಲ, ಅವಳ ಎಕ್ಸ್ಪ್ರೆಷನ್ ನೋಡ್ತಿದೆ ಅಂತ. ಗೊತ್ತಿಲ್ಲ. ತುಕಾಲಿನ ಬೇಡ ಗುರು, ಬೇಡ ಗುರು. ಯಾರಾದ್ರೂ ಆಗಿರ್ಲಿ, ಅಲ್ಲಿ ಒಳಗಡೆ ನೋಡ್ತಾ ಇದೀರಲ್ವಾ ಕ್ವಾಟ್ಲೆಗಳ, ಹಾ, ತೆಗದ್ ತಕ್ಷಣ ಥೂ ಅಂತ. ನಾನ್ ಸತ್ಯ ಕಣ, ನೀನ್ ಕಳಿಸ್ತೀನಿ ಮುಂದಿನ ವಾರ, ಗ್ಯಾರಂಟಿ ಕಳಿಸ್ತೀನಿ. ಸಿಕ್ಕಿರೋದು ಯಾರು ತೋರಿಸಿ. ಅಂದಿಲ್ಲ ನಾನು. ಫಸ್ಟ್ ವರ್ಡೇ ಅದು ಅಂದಿದ್ದು. ಹೌದು, ಥೂ ಅಂತ. ಯಾರಿಗೆ ಯಾರು ಮ್ಯಾಚ್ ಏನೋ, ಇದೊಂದು ಮ್ಯಾಚ್ ಆಗ್ತಾ ಇದೆಯೇನೋ. ಆಗುತ್ತೆ ಮ್ಯಾಚ್. ಹೋಗು ಪುಂಗವ, ಹೋಗ್ಬೇಕು. ಹೋಗು ಹೋಗು. ಏನು ಹೋಗು ಹೋಗು ಪುಂಗವ, ಹೋಗು ಹೋಗು. ದಿಲೀಪ್ ಅವರು ಸೆಲೆಕ್ಟ್ ಮಾಡಿರೋಂತ ತುಕಾಲಿ ಕವಿ ಪುಂಗವ ಅಂತ. ಪುಂಗವ ಪುಂಕ್ತ್ಯಾ ಬಿಡಪ್ಪ ನೀನು. ಹಲವಾರು ಕವಿತೆಗಳನ್ನು ನಿಮಗಾಗಿ ಬರೆದು ತಂದಿರುವೆನು. ಓದಿ. ನಮ್ಮ ಆಸ್ಥಾನದ ರಾಜ ಕೌಶಿಕ, ಎಷ್ಟು ಸುಂದರ ನಿನ್ನ ಮುಖ, ನಮಗೆಲ್ಲರಿಗೂ ಅವಾಗವಾಗ ಪುಳಕ, ಬಾರೋ ನನ್ನ ರಸಿಕ. ಈಗ ನನ್ನ ಮಾತೃ ಸ್ವರೂಪರಾದ ಶ್ರುತಿ ಅಮ್ಮನವರಿಗಾಗಿ ಒಂದು ಕವಿತೆ. ನಾದ ವೀಣೆಯಲ್ಲಿ ಮಿಡಿದ ಶ್ರುತಿ. ವಾ ಹೇಳಪ್ಪ. ನಾದ ವೀಣೆಯಲ್ಲಿ ಮಿಡಿದ ಶ್ರುತಿ, ಕ್ವಾಟ್ಲೆಗಳು ಇರಬೇಕಾಗುತ್ತೆ ಇತಿ ಮಿಥಿ. ಅದಂತೂ ಕರೆಕ್ಟ್. ಯಾಕೆಂದರೆ ಕ್ವಾಟ್ಲೆ ಕಿಚನಿನ ಸಾರಥಿ ನಮ್ಮ ಶ್ರುತಿ. ಏನಾದ್ರೂ ಒಂದ್ ಚೂರಾದ್ರೂ ಇತಿ ಮಿತಿ ಹಿಡ್ತ ಏನಿಲ್ಲ, ಲಯ ಏನು ಇಲ್ಲ ಅದ್ರಲ್ಲಿ. ಕ್ಷಮಿಸಿ ಬಿಡಿ ನನ್ನ ಮರಳಿ ಬಂದಿರುವೆ ಚಿನ್ನ, ಪದೇ ಪದೇ ಕಾಲಿಗೆ ಬೀಳಲಾರೆ ಇನ್ನ. ಅದಕ್ಕೆ ಈ ಕವಿತೆ ಚೆನ್ನಾಗಿದೆ. ಈಗ ನೀವ್ ಹೋಗುವಂತ ಟೈಮ್ ಬಂದಿದೆ. ಹೌದಾ, ಮತ್ತೆ ನಿಮಗೆ ಹಾಗೂ ದಿಲೀಪ್ ಅವರಿಗೆ ಆಲ್ ದ ವೆರಿ ಬೆಸ್ಟ್. ನಡಿಯಪ್ಪ ನಿನ್ಗೆ ಕಾಯ್ತಿರೋದು ಬಾರ.